ಖಾಸಗಿ ಶಾಲಾ ಆವರಣದಲ್ಲಿ ಅಪರಿಚಿತರ ಕಾಟ. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಶಾಲೆಗಳೇ ಖದೀಮರ ಟಾರ್ಗೆಟ್ ಆಗಿ ಬಿಟ್ಟಿವೆ. ಅಡ್ವೈಸರಿ ನೋಟ್ ಬಿಡುಗಡೆ ಮಾಡಿದ ಖಾಸಗಿ ಶಾಲೆಗಳು ಚಾಕ್ಲೇಟ್ ಕೊಟ್ಟು ಮಕ್ಕಳ ಜೊತೆಗೆ ಮಾತನಾಡುವ ಪ್ರಯತ್ನವನ್ನ ಮಾಡ್ತಾರಂತೆ. ಅಪರಿಚಿತ ವ್ಯಕ್ತಿಗಳ ಜೊತೆ ಮಕ್ಕಳು ಮಾತನಾಡದಂತೆ ನೋಡಿಕೊಳ್ಳಿ, ಜಾಗೃತಿ ವಹಿಸುವಂತೆ ಪೋಷಕರಿಗೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಂದ ಪತ್ರ. ಶಾಲಾ ಆವರಣದಲ್ಲಿ ಚಾಕ್ಲೇಟ್ ಹಿಡಿದು ಪ್ರತ್ಯಕ್ಷ ಆಗ್ತಾ ಇರುವಂತಹ ಅಪರಿಚಿತರು ಚಾಕ್ಲೇಟ್ ಆಮಿಷವೊಡ್ಡಿ ಮಕ್ಕಳ ಬಳಿ ಕ್ಲೋಸ್ ಆಗಲು ಪ್ರಯತ್ನ ಪಡ್ತಾ ಇರುವಂತಹ ಅಪರಿಚಿತರು. ನಗರದ ಖಾಸಗಿ ಶಾಲೆ ಸುತ್ತಮುತ್ತ ಹೈ ಅಲರ್ಟ್ ಸೂಚಿಸಲಾಗಿದ್ದು, ಪೋಷಕರಿಗೆ ಸಂದೇಶ ರವಾನೆ ಮಾಡಿದ ಖಾಸಗಿ ಶಾಲೆಗಳು ಇತ್ತೀಚೆಗೆ ಶಾಲಾ ಹೊರಗಡೆ ವ್ಯಾನ್ ಸಮೀಪ ಮಗು ನಿಂತಿದ್ದಾಗ ಚಾಕ್ಲೇಟ್ ಕೊಡಲು ಅಪರಿಚಿತ ವ್ಯಕ್ತಿ ಮುಂದಾಗಿರುವಂತಹ ಘಟನೆಯೊಂದು ಜರುಗಿದೆ. ಮಗು ಚಾಕ್ಲೇಟ್ ತೆಗೆದುಕೊಳ್ಳಲು ಹಿಂದೇಟು ಹಾಕಿದ್ರೂ ಕೂಡ ತೆಗೆದುಕೊಳ್ಳುವಂತೆ ಒತ್ತಾಯ. ಸ್ಕೂಲ್ ವ್ಯಾನ್ ಡ್ರೈವರ್ ಗಮನಿಸುತ್ತಾ ಇದ್ದ ಹಾಗೆ ಸ್ಥಳದಿಂದ ಕಾಲ್ಕೆತ್ತಿದ ಅನಾಮಿಕ. ಚಾಕ್ಲೇಟ್ ಅಲ್ಲಿ ಏನಿತ್ತು ಅನ್ನೋದು ನಿಗೂಢ. ಚಾಕ್ಲೇಟ್ ರಹಸ್ಯ ಭೇದಿಸಲು ಮುಂದಾದ ಶಾಲಾಡಳಿತ ಮಂಡಳಿ. ಈ ಬಗ್ಗೆ ಪೋಷಕರಲ್ಲೂ ಕೂಡ ಅರಿವು ಮೂಡಿಸ್ತಾ ಇರುವಂತಹ ಪ್ರತಿಷ್ಠಿತ ಖಾಸಗಿ ಶಾಲೆಗಳು. ಮಕ್ಕಳಿಗೆ ಆಮಿಷ ಒಡ್ಡಿ ಮಕ್ಕಳ ಅಪಹರಣ ಪ್ರಕರಣಗಳು ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಹುತೇಕ ಶಿಕ್ಷಣ ಸಂಸ್ಥೆಯಲ್ಲಿ ಮಾಕ್ ಡ್ರಿಲ್ ಮಾಡಿಸಲಾಗತ್ತೆ. ಚಿಕ್ಕ ಮಕ್ಕಳಿಗೆ ಅಪರಿಚಿತ ವ್ಯಕ್ತಿಗಳು ಬಂದು ಅವರನ್ನ ಆಮಿಷ ಒಡ್ಡಿ ಅವರನ್ನ ಅಪಹರಣ ಮಾಡಬೇಕಾದ್ರೆ ತಾವು ಏನ್ ಮಾಡಬೇಕು, ಏನ್ ಬಿಡಬೇಕು ಅನ್ನತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇರ್ತವೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇಂಥ ಒಂದು ಪ್ರಕರಣದ ಹಿನ್ನೆಲೆಗಳಲ್ಲಿ ಖಂಡಿತವಾಗ್ಲೂ ಮತ್ತೆ SOP ಮಾಡಿ ಮಕ್ಕಳ ಸುರಕ್ಷತೆ ಬಗ್ಗೆ ಒಂದಷ್ಟು ಜವಾಬ್ದಾರಿಯನ್ನ ಪ್ರತಿಯೊಂದು ಶಿಕ್ಷಣ ಸಂಸ್ಥೆ ವಹಿಸಬೇಕು. ಜೊತೆಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಆಗಬೇಕು. ಮತ್ತೆ ಮಾಕ್ ಡ್ರಿಲ್ಗಳು ವರ್ಷದ ಬಿಗಿನಿಂಗ್ಗಳಲ್ಲಿ ಅವಾಗವಾಗ ಮಾಡ್ತಾ ಇರ್ತಾರೆ. ಈಗ ಪ್ರತ್ಯೇಕವಾಗಿ ಒಂದೆರಡು ದಿನ ಅದಕ್ಕೆ ಮುಡುಪಾಗಿಟ್ಟು ಜಾಗೃತಿಯನ್ನ ಮೂಡಿಸೋದು ಸೂಕ್ತ ಸಲಹೆ ಅಂತ ನಾವು ಭಾವಿಸ್ತೇವೆ.